ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಈವ್ನಿಂಗ್. ನೋಡಿರಿ, ನಾನು ಈವ್ನಿಂಗ್ ಟೈಮು ಲಾಗ್ ಸ್ಟಾರ್ಟ್ ಮಾಡ್ಕೊಂಡೀನಿ. ಫಸ್ಟ್ ಟೈಮ್ ಯಾರೆಲ್ಲ ನೋಡ್ಲಿಕ್ಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ, ವಿಡಿಯೋಕ್ಕೆ ಲೈಕ್ ಮಾಡಿರಿ. ಹಾಗೆ ಸಪೋರ್ಟ್ ಮಾಡಿ, ಜಾಸ್ತಿ ವ್ಯೂಸ್ ಬರಲಿ. ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡ್ತಾ ಹೋಗ್ರಿ. ನೋಡಿರಿ, ಇವತ್ತು ಭಗತ್ ಸಿಂಗ್ ಗಜಾನನ ಯುವಕ ಮಂಡಳಿಯವರು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಾರ. ಅಂದ್ರೆ ವಿಭೂತಿ ಮಹಿಮೆ ಅಂತೇಳಿ ಒಂದು ನಾಟಕ. ಅಲ್ಲಿಂದ ಹಲವಾರು ಗಣ್ಯ ವ್ಯಕ್ತಿಗಳು ಆಗಮಿಸ್ಯಾರ. ಅಲ್ಲಿಂದ ಸ್ವಾಮೀಜಿಯವರು ಆಗಮಿಸ್ಯಾರ. ಮಕ್ಕಳಿಂದ ಮನೋರಂಜನೆ ಕಾರ್ಯಕ್ರಮಗಳು, ನಾಟಕಗಳು, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳದಾವ. ನೋಡಿರಿ ವಿಡಿಯೋನ ಕಂಟಿನ್ಯೂ ಮಾಡ್ಲಿಕ್ಕೈತಿ. ನಾನು ಕಾರ್ಯಕ್ರಮ ಆಲ್ರೆಡಿ ಸ್ಟಾರ್ಟ್ ಆಗೈತಿ. ಗಣ್ಯ ವ್ಯಕ್ತಿಗಳು ಆಲ್ರೆಡಿ ವೇದಿಕೆ ಮೇಲೆ ಆಸೀನರಾಗ್ಯಾರ. ಹಾಗೆ ನೋಡಿರಿ, ಸ್ವಾಮೀಜಿಯವರು ಬಂದಾರ. ಮೊದಲನೇದಾಗಿ ಪ್ರಣವಿ ಹಾಡ ಹಾಡ್ಲಿಕ್ಕತ್ತಾಳ. ನೋಡಿರಿ, ಸ್ಟಾರ್ಟ್ ಮಾಡ್ಯಾರ ಕಾರ್ಯಕ್ರಮ. ಫಸ್ಟಿಗೆ ಪ್ರಣವಿಗೆ ಒಂದು ಸಾಂಗ್ ಕೊಟ್ಟಾರ, ಜನ್ಮ ನೀಡುತ್ತಾಳೆ ನಮ್ಮ ತಾಯಿ ಅಂತೇಳಿ ಸಾಂಗ್ ಹಾಡ್ಲಿಕ್ಕತ್ತಾಳ. ಯಾಕಂದರೆ ಇದ್ರೊಳಗೆ ಮ್ಯೂಸಿಕ್ ಆ್ಯಡ್ ಮಾಡುವಂಗಿಲ್ಲ, ಯಾಕಂದರೆ ಅಲಾವಿಲ್ಲ. ಮ್ಯೂಸಿಕ್ ಮ್ಯೂಟ್ ಮಾಡಿ ನಾನು ಪ್ರಣವಿ ಹಾಡ್ಲಿಕ್ಕತ್ತಾರ. ಇನ್ನೂ ಜನ ಬರ್ಲಿಕ್ಕತ್ತಾರ. ನೋಡಿರಿ, ಎಲ್ಲ ಕಾರ್ಯಕ್ರಮ ನೋಡೋದಕ್ಕೆ ಜನ ಬರ್ಲಿಕ್ಕತ್ತಾರ. ಸ್ಟಾರ್ಟ್ ಆಯಿತು ಕಾರ್ಯಕ್ರಮ. ತುಂಬ ಚೆನ್ನಾಗೈತಿ ಕಾರ್ಯಕ್ರಮ. ಕಂಟಿನ್ಯೂ ಮಾಡ್ತೀನಿ, ನೀವು ತಪ್ಪದೆ ವೀಕ್ಷಣೆ ಮಾಡಿರಿ, ಸ್ಕಿಪ್ ಮಾಡಬೇಡ್ರಿ. ನೋಡಿರಿ, ಹಾಗೆ ಒಂದು ಸ್ವಲ್ಪ ಜೂಮ್ ಮಾಡ್ಕೊಂಡೈತಿ ಪ್ರಣವಿದು. ಯಾಕಂತಂದ್ರೆ ನಾನು ದೂರಿಂದ ಸೈಡಿಗೆ ಕೂತು ವಿಡಿಯೋ ಮಾಡ್ಕೊಳ್ಳಾಗಿರ್ತದೆ, ಸ್ವಲ್ಪ ಕ್ಲಾರಿಟಿ ಇಲ್ಲ ಅದು. ನೋಡಿರಿ, ಗೀತಾ ಮೇಡಮ್ ಅವರು ಅಲ್ಲಿಂದ ಇನ್ನೊಬ್ಬರು ನಮ್ಮ ಸಮಾಜ ಸೇವಕರು, ಅವರು ಇನ್ನೊಬ್ಬರು ಮೇಡಮ್ ಅವರು ಅದಾರ. ಅಲ್ಲಿಂದ ಸ್ವಾಮೀಜಿಯವರು ಬಂದಾರ. ಊರಿನ ಹಿರಿಯರು, ಗಣ್ಯ ವ್ಯಕ್ತಿಗಳು ಎಲ್ಲರೂ ಬಂದು ಆಸೀನರಾಗ್ಯಾರ. ನೋಡಿರಿ, ಮಕ್ಕಳು ಸಹ ಬಂದಾರ. ಎಲ್ಲರೂ ಸಹೋದರ ಸಹೋದರಿಯರು ಎಲ್ಲರೂ ಬಂದಾರ. ನೋಡಿರಿ, ಆ ಮೇಡಮ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೆದೈತಿ. ಹಾಗೆ ಇನ್ನೊಬ್ಬರು ಮಾನಂದ ಸಿಸ್ಟರು ನಮಗೆ ಕರೆದ್ರು. ವೇದಿಕೆ ಮೇಲೆ ಬಂದು ಅವರಿಗೆ ನಾವು ಸನ್ಮಾನ ಮಾಡ್ಲಿಕ್ಕತ್ತೀವಿ. ನೋಡಿರಿ, ಅವರು ಸಮಾಜ ಸೇವಕರು. ನೋಡಿರಿ, ಎಲ್ಲ ಕಾರ್ಯಕ್ರಮದೊಳಗೂ ಭಾಗವಹಿಸ್ತಾರೆ. ಗೀತಾ ಮೇಡಮ್ ಆಯಿತು, ಇವರಾಯಿತು, ಎಲ್ಲ ಗಣ್ಯ ವ್ಯಕ್ತಿಗಳು ನೋಡಿರಿ ಈ ಕಾರ್ಯಕ್ರಮದೊಳಗೆ ಪಾಲ್ಗೊಂಡಾರೆ. ಧನ್ಯವಾದಗಳು. ಅದರಂತೆ ಶಿವಾನಂದ ಸಿತಾಪುರ್ ಸ್ಫೂರ್ತಿ ಮಹಿಳಾ ಯುವೋದ್ದೇಶದ ಸಹಕಾರ ಸಂಘದ ಮ್ಯಾನೇಜರ್ ಇವರಿಗೆ ಚಂದ್ರಕಾಂತ್ ಮಹೇಶ್ ದೊಡ್ಮನಿಯವರು ಬಂದು ಸನ್ಮಾನಿಸಬೇಕಂತ ಕೇಳ್ಕೊಳ್ತಾರೆ. ನೋಡಿರಿ, ಎಲ್ರಿಗೂ ಈಗ ಸನ್ಮಾನ ಕಾರ್ಯಕ್ರಮ ನಡೆದೈತಿ. ಎಲ್ಲ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸ್ಯಾರು. ಇನ್ನೂ ಕಾರ್ಯಕ್ರಮಗಳದಾವು. ಸಮಯ ಭಾಳ ಆಗೈತಿ, 8:30 ಆಗೈತಿ. ಇನ್ನೂ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗಬೇಕು. ಇವರಿಗೆ ಮಾಧವಿ ಬಸವನ್ ಬೆಳಗೇರವರು ಬಂದು ಸನ್ಮಾನ ಮಾಡೋದನ್ನು ಕೇಳ್ಕೊಳ್ತೇನೆ. ನಮ್ಮ ಸಂಕನವರು ಹಾಗೂ ಮಾಧವಿ ಬೆಳಗೇರವರು ಕೂಡ ಕೂಡಿ ಸತ್ಕರಿಸಬೇಕೆಂದು ಕೇಳ್ಕೊಳ್ತೇನೆ. ಹಾಗೆ ನೋಡಿರಿ, ನಮ್ಮ ಏರಿಯಾದನ ರೂಪ ಸಿಸ್ಟ್ರಿಗೂ ಸನ್ಮಾನ ಮಾಡ್ಲಿಕ್ಕತ್ತಾರೆ. ಯಾಕಂತಂದ್ರೆ 5 ದಿವಸಗಳ ಕಾಲ ಗಣೇಶನ ಪ್ರತಿಷ್ಠಾಪನೆ ಮಾಡಿದರು. ಎಲ್ಲ ಮುಂದಾಳತ್ವ ವಹಿಸ್ಕೊಂಡು, ಯಾವುದೇ ಕೆಲಸ ಇರಲಿ ಚಾಕು ಚಕತೆಯಿಂದ ಎಲ್ಲ ಮುಂದಾಳತ್ವ ವಹಿಸ್ಕೊಂಡು, ತುಂಬ ಒಂದು ಯಾವುದೇ ಗೊಂದಲಗಳಿಲ್ಲದೆ, ಗಲಾಟೆ ಇಲ್ಲಾರದೆ, ತುಂಬ ಸರಳವಾಗಿ ಅಲ್ಲಿಂದ ಸೌಮ್ಯವಾಗಿ ಎಲ್ಲವನ್ನು ಕಾರ್ಯಕ್ರಮವನ್ನು ಕೆಲಸವನ್ನು ನಡೆಸಿಕೊಟ್ಟಾರ. ಹೀಗಾಗಿ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಆಯಿತು. ಹಾಗೆ ಎಲ್ಲ ಥರ ಇಲ್ಲಿ ಬಂದ ವ್ಯಕ್ತಿಗಳು, ಎಲ್ಲ ದೊಡ್ಡ ಗಣ್ಯ ವ್ಯಕ್ತಿಗಳು ಸಹ ಸನ್ಮಾನ ಕಾರ್ಯಕ್ರಮ ನಡೆದೈತಿ. ಹಾಗೆ ನೋಡಿರಿ, ನಮ್ಮ PK ಸ್ಟುಡಿಯೋದ ಸರ್ಗೆ ಸಹ ಸನ್ಮಾನ ಮಾಡ್ಲಿಕ್ಕತ್ತಾರ. ಅವರು ನೋಡಿರಿ, ತುಂಬ ಸರಳ ವ್ಯಕ್ತಿ. ಅವರು ಮಕ್ಕಳು ಕರ್ಕೊಂಡು ತುಂಬ ಸುಂದರವಾಗಿರ್ತಕ್ಕಂಥ ನಾಟಕಗಳನ್ನು ಅಭಿನಯ ಮಾಡಿಸ್ತಾರೆ. ಅವರು ಸಿದ್ದೇಶ್ವರ ಸ್ವಾಮೀಜಿಯದು ಅಂತೂ ತುಂಬ ಫೇಮಸ್ ಆಗಿತ್ತು. ನೋಡಿರಿ, ಎಲ್ಲ ಅವರೇ ಮಾಡಿಸ್ಯಾರು. ಕಾರ್ಯಕ್ರಮದಲ್ಲಿ ನಮ್ಮ ಬೆನ್ನು ಹಿಂದೆ ಇದ್ದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾರೆ. ಅದಕ್ಕಾಗಿ ಈಗ ನಮ್ಮ ಸಂಘುವನ್ನ ಬಿರಾದಾರ್ ಅವರಿಗೆ ನಾವು ಹೃದಯಪೂರ್ವಕ ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ಹಾಗೆ ನೋಡಿರಿ, ಸಂಘು ಸರ್ಗೂ ಅವ್ರಿಗೂ ಸಹ ಸನ್ಮಾನ ಮಾಡಿದರು. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸನ್ಮಾನ ಕಾರ್ಯಕ್ರಮಗಳ ಮುಗಿದು ದೀಪ ಬೆಳಗಿಸಿದರು. ಕೆಲವೊಂದು ಮಾತುಗಳನ್ನು ಆಡಿದರು. ಅಧ್ಯಕ್ಷರು, ಉಪಾಧ್ಯಕ್ಷರು, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಸ್ವಾಮೀಜಿಗಳು ಎಲ್ಲರೂ ಮಾತಾಡಿದರು. ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಅವ್ರು ಮಾತಾಡಿರ್ತಕ್ಕಂಥ ವಿಡಿಯೋನ ಹಾಕೊಳ್ಳೋಕ್ಕಾಗಲಿಲ್ಲ. ನೋಡಿರಿ, ಈಗ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು. ಕಾರ್ಯಕ್ರಮ ಅಂತಂದರೆ ವಿಭೂತಿ ಮಹಿಮೆ ಅನ್ನುವ ನಾಟಕ ಸ್ಟಾರ್ಟ್ ಆಯ್ತು. ನೋಡಿರಿ, ಎಷ್ಟು ಜನ ಬಂದಾರೆಲ್ಲ. ನೋಡಿರಿ, ಎಲ್ಲ ಹೆಣ್ಮಕ್ಳು ಆಯಿತು, ಏರಿಯಾದನವ್ರು ಎಲ್ಲರೂ ಬಂದು ಕುಳಿತುಕೊಂಡಾರ. ನೋಡಿರಿ, ವೀಕ್ಷಣೆ ಮಾಡೋದಕ್ಕೆ. ಈಗ ಗಣೇಶನ ಪ್ರಾರ್ಥನೆಯೊಂದಿಗೆ ಸ್ಟಾರ್ಟ್ ಮಾಡ್ಯಾರ. ನೋಡಿರಿ, PK ಸ್ಟುಡಿಯೋದವರು. ನೋಡಿರಿ, ಎಲ್ಲ ಮಕ್ಕಳೇ ಅದಾರು. ಮಕ್ಕಳ ಮುಖಾಂತರ ಈಗ ನೋಡಿರಿ, ಅವರು ನವಜೋಡಿಗಳು ಅನ್ಬೋದು. ಯಾಕಂದ್ರೆ ಪಾರ್ವತಿ ಪರಮೇಶ್ವರ ಜಗತ್ನೇ ಇಬ್ಬರು ಸೇರಿ ಮೊದಲು ಗಣೇಶಗೆ ಆರತಿ ಬೆಳಗಿದ್ರು. ನೋಡಿರಿ, ಈಗ ಇನ್ನೇನು ಕಾರ್ಯಕ್ರಮ ಸ್ಟಾರ್ಟ್ ಆಯಿತು.
ಎಲ್ಲದಕ್ಕೆ ಆ್ಯಡ್ ಮಾಡುವಂಗಿಲ್ಲ, ಎಲ್ಲದಕ್ಕೂ ಮ್ಯೂಸಿಕ್ ಐತೆ ಅಲ್ಲಿ. ಹೀಗಾಗಿ ನಾ ಅವ್ರು ಮಾತಾಡಿರ್ತಕ್ಕಂಥ ಧ್ವನಿನ ಇದ್ರೊಳಗೆ ಆ್ಯಡ್ ಮಾಡಿಲ್ಲ, ಯಾಕಂದರೆ ಎಲ್ಲದಕ್ಕೂ ಹಿಂದೆ ಮ್ಯೂಸಿಕ್ ಬರ್ತದೆ ನೋಡಿರಿ. ನಾಟಕ ಅಂತೂ ತುಂಬ ಚೆನ್ನಾಗೈತಿ, ಮನ ಮುಟ್ಟುವ ಹಾಗೆ ಮನ ತಟ್ಟುವ ಹಾಗೆ ತುಂಬ ಅದ್ಭುತವಾಗಿ ಮೂಡಿ ಬಂದಿತ್ತು ನೋಡಿರಿ. ಮಕ್ಕಳ ಮುಖಾಂತರ ಅದನ್ನು PK ಸ್ಟುಡಿಯೋಸ್ ಅವರು ತುಂಬ ಅದ್ಭುತವಾಗಿ ಮಾಡಿಸ್ಯಾರು. ಯಾಕಂತಂದ್ರೆ ವಿಭೂತಿ ಬಗ್ಗೆ ಯಾರಿಗೂ ತಿಳಿದಿಲ್ಲ. ನಮ್ಮ ಹಿಂದೂ ಸಂಪ್ರದಾಯದಂತೆ ಬಸವಣ್ಣವ್ರು ಹೇಳ್ಯಾರು, ಇವರೇ ಹಚ್ಕೋಬೇಕು, ಅವರೇ ಹಚ್ಕೋಬೇಕು, ಇವರೇ ಧರಿಸ್ಬೇಕಂತ ಏನಿಲ್ಲ. ವಿಭೂತಿ ಎಲ್ಲ ಸಮುದಾಯದವರು ನಾವು ಇಲ್ಲೇನು ಮಾನವರಾಗಿ ಹುಟ್ಟು ಬಂದೀವಲ್ಲ, ಎಲ್ಲರೂ ಧರಿಸ್ಬೋದು, ಎಲ್ಲರೂ ವಿಭೂತಿನ ಹಚ್ಕೊಳ್ಳೇಬೇಕು. ವಿಭೂತಿ ಅಂದರೆ ಏನು, ವಿಭೂತಿ ಮಹಿಮೆ ಅಂದರೆ ಏನು ಅಂತೇಳಿ ಇದು ಒಂದು ನಾಟಕ ನೋಡಿದ್ರೆ ಸಾಕ್ರಿ ಎಲ್ಲ ಅರ್ಥ ಆಗಿಬಿಡ್ತೈತಿ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇಡೀ ಕಾರ್ಯಕ್ರಮ ಮುಗಿಯೋ ತನಕ, ಇಡೀ ಈ ನಾಟಕ ಮುಗಿಯೋ ತನಕ ನಾವಂತೂ ಜಾಗ ಬಿಟ್ಟು ಕದಲೇ ಇಲ್ಲ. ಯಾಕಂತಂದ್ರೆ ಆ ಹುಡುಗರು ಮೊಬೈಲ್ಗೆ ಅಡಾಪ್ಟ್ ಆಗಿಬಿಟ್ಟಿದ್ರು. ಆ ಮೊಬೈಲಿಂದ ನೋಡಿ ಒಬ್ಬ ಹುಡುಗ ಫುಲ್ ಮೈಂಡ್ ಅಪ್ಸೆಟ್ ಆಗಿ ಎಲ್ಲ ಕೈಯೆಲ್ಲ ಒಟ್ಟು ಎಲ್ಲ ನಡಗ್ಲಿಕ್ಕೆ ಸ್ಟಾರ್ಟ್ ಆಗಿ ಮೆಂಟ್ಲಿ ಆ ಥರ ಹಾಪಾಗಿ ಒಂಥರ ಹುಡುಗ ಯಾವ ಥರ ಹದಗೆಟ್ಟ ಅನ್ನೋದು ಒಂದು ಸಾಮಾಜಿಕ ಸಂದೇಶವನ್ನು ಸಾರಿದರು. ಅದೇ ಒಬ್ಬ ಹುಡುಗ ವಿಭೂತಿ ಧರಿಸಿ ತಾಯಿ ತಂದೆ ಒಳ್ಳೆಯ ಸಂಸ್ಕಾರ ಕೊಟ್ಟು ಆ ಹುಡುಗ ಯಾವ ಥರ ಅದ ಅನ್ನೋದನ್ನು ಸಹ ಇದರೊಳಗೆ ತುಂಬ ಚೆನ್ನಾಗಿ ಸಾಮಾಜಿಕವಾಗಿ ಇಲ್ಲಿ ಎಲ್ಲರಿದ್ರಿಗೆ ಪ್ರಸ್ತುತಪಡಿಸಿದರು. ಹಾಗೆ ನೋಡಿರಿ, 3 ಬಟ್ಟು ವಿಭೂತಿ ಒಳಗೆ ಸಂಗಯ್ಯ ಕುಳಿತಾನ ಅಂತೇಳಿ ಆ ಹಾಡಿಗೆ ಆ ನೃತ್ಯವನ್ನು ಸಹ ಮಕ್ಕಳು ಮಾಡಿದರು. ತುಂಬ ಚೆನ್ನಾಗಿತ್ತು. ಎಲ್ಲ ಥರ ಒಂದು ಕಾಮಿಡಿ ಇತ್ತು, ಮನರಂಜನೆ ಇತ್ತು. ತುಂಬ ಒಂದು ಈ ನಾಟಕದ ಉದ್ದೇಶ ಒಂದು ಜನರಿಗೆ ಮನಮುಟ್ಟುವಂಥ ಒಂದು ಸಾರಾಂಶನೇ ಇದ್ದಿರ್ಬೋದು. ಒಂದು ತುಂಬ ಚೆನ್ನಾಗಿತ್ತು ನೋಡಿರಿ ಕತೆ. ನನಗಂತೂ ಭಾಳ ಇಷ್ಟ ಆಯಿತು. ಇವತ್ತಿನ ಕಾರ್ಯಕ್ರಮ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ ವಿಡಿಯೋಕ್ಕೆ ಲೈಕ್ ಮಾಡಿರಿ. ಹಾಗೆ ಸಪೋರ್ಟ್ ಮಾಡಿರಿ, ಜಾಸ್ತಿ ವ್ಯೂಸ್ ಬರಲಿ. ಹಾಗೆ ಕಾಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ರಿ. ನೀವು ಗಣೇಶನ ಭಕ್ತರು ಆಗಿದ್ರೆ ಅಂತಂದರೆ ಪ್ಲೀಸ್ ಯಾಕೆ ಸುಮ್ಮನೆ ಕೂಳ್ತೀರಿ, ಮೊದಲು ಒಂದು ಲೈಕ್ ಮಾಡಿರಿ ವಿಡಿಯೋಕ್ಕೆ. ಕೆಲವೊಂದು ಫೋಟೋಸ್ನ ಇದರೊಳಗೆ ಆ್ಯಡ್ ಮಾಡೀನಿ. ಮತ್ತೆ ಒಂದು ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ. ಟೇಕ್ ಕೇರ್, ಬಾಯ್.